ಹಾಯ್ ಎಲ್ರಿಗೂ ನಮಸ್ಕಾರ. ರುಚಿಗೆ ತಕ್ಕಷ್ಟು ಸಕ್ಕರೆ, ಸ್ವಲ್ಪ ಒಣದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಆನಂತರ ಉರಿಯೋಕ್ಕೆ ಅಂತ ರೆಡಿ ಮಾಡ್ಕೊಂಡಿರೋ ಶಾವಿಗೆ, ಅದಾದಮೇಲೆ ತುಪ್ಪ ಮತ್ತು ಹಾಲು ಮತ್ತು ಏಲಕ್ಕಿ. ಮೊದಲಿಗೆ ಒಲೆ ಮೇಲೆ ಈ ರೀತಿ ಬಾಣಲಿ ಇಡಬೇಕು. ಇಟ್ಬಿಡು ಬಾಣಲಿ ಸ್ವಲ್ಪ ಕಾದ ನಂತರ ಈ ರೀತಿ ತುಪ್ಪವನ್ನು ಇದರೊಳಗೆ ಹಾಕಿಕೊಳ್ಳಬೇಕು. ಚೆಲ್ಲತ್ತಲ್ಲ ಹಾಕಿದ್ರೆ ಎಲ್ಲಿ ಚೆಲ್ಲತ್ತಲ್ಲ ಹಿಂಗಿಲ್ಲ. ಅದು ಸ್ವಲ್ಪ ಒಣದ್ರಾಕ್ಷಿ ಉರಿ ಕಡಿಮೆ ಮಾಡ್ಕೋಬೇಕಿತ್ತು. ಅಲ್ಲೇ ಸೌದೆ ಜಾಸ್ತಿ ಹಾಕ್ಬಿಡಕ್ಕೆ ಉರಿ ಜಾಸ್ತಿ ಆಯ್ತಕಲ್ಲ. ಶಾವಿಗೆಯನ್ನು ಹಾಕ್ತಾ ಇದ್ದೀವಿ. ಮಿಕ್ಕಿರೋಂಥ ತುಪ್ಪ ಅಲ್ಲೇ ಇದೆ, ಅದೇ ತುಪ್ಪಕ್ಕೆ ಶಾವಿಗೆಯನ್ನು ಹಾಕ್ತಾ ಇದ್ದೀವಿ. ಹಿಂಗೂ ಉರ್ದಾರಲ್ಲ ನಿನ್ನಂಗೆ ಮೇಲೆ ಹಿಂಗೆ ಆಡಿಸ್ಬೇಕಲ್ಲ. ಹಂಗೆ ಆಡಿಸಿದ್ದು ನನ್ನ ಮಗಂಗೆ ಶಾವಿಗೆ ಉರಿಯೋ ಅಂತಂದರೆ ಬೆಳಗಿರೋ ಶಾವಿಗೆ ಕರ್ರು ಮಾಡಿ ಇಕ್ಕವನೆ. ಬಣ್ಣ ಬದಲಾಗಿದೆ ಅಂತಾರಲ್ಲ ಹಂಗೆ ಫುಲ್ ಕುಯ್ಬಾರ್ದು. ಆ್ಯಕ್ಚುಲಿ ಇದೆಲ್ಲ ಮಣ್ಣಲ್ಲಿ ಕರಗೋದು ಇಲ್ಲ, ಏನಿಲ್ಲ, ಪ್ಲಾಸ್ಟಿಕ್ಕು. ಅದಕ್ಕೆ ಸ್ವಲ್ಪ ಕುಯ್ಬೇಕು. ಅರ್ಧ ಲೀಟ್ರ್ ಹಾಲಲ್ಲಿ ಹೆಚ್ಚು ಕಮ್ಮಿ ನನ್ನ ಅಂದಾಜಲ್ಲಿ 4 ಜನ ಅಂತೂ ಆರಾಮಾಗಿ ಶಾವಿಗೆ ಪಾಯಸ. ಅಂಕಲ್ ಏಲಕ್ಕಿ ಹಾಕ್ಲಾ? ಈಗ ಹಾಕು ಮಗ 2-3 ಹಾಕೋ ಸಾಕು, ಜಾಸ್ತಿ ಹಾಕ್ಬೇಡ. ಓಕೆ, ಅಂತೂ ಇಂತೂ ಈಗ ನಾವು ಶಾವಿಗೆ ಪಾಯಸ ರೆಡಿ ಮಾಡಾಯಿತು. ವ್ಯಾವ್, ಸಖತ್ತಾಗಿದೆ. ನೀನು ಹೇಳೋದಲ್ಲ, ಅದು ನಾನು ಹೇಳ್ಬೇಕು. ಈಗ ಲಬಕ್ ಸ್ವಾಹ. ಪಾಯಸ ಇಲ್ಲ ಇಲ್ಲಿ, ಶಾವಿಗೆ ನೋಡಿ ಇಲ್ಲಿ.